ಬೆಂಗಳೂರಿನಲ್ಲಿ ಎಲ್ಪಿಜಿ ಟ್ರಬಲ್ ಶುರುವಾಗಿದೆ. ಆಟೋ ಚಾಲಕರಿಗೆ ಸಿಗ್ತಾ ಇಲ್ಲ ಎಲ್ಪಿಜಿ. ಸುಬ್ರಹ್ಮಣ್ಯ ನಗರದಲ್ಲಿ 2 ಕಿಲೋಮೀಟರ್ ಸಾಲುಗಟ್ಟಿ ನಿಂತ ಆಟೋ ಚಾಲಕರು. ಬೆಂಗಳೂರಿನಲ್ಲಿ ಆಟೋ ಡ್ರೈವರ್ಗಳಿಗೆ ಎಲ್ಪಿಜಿ ಟ್ರಬಲ್ ಶುರುವಾಗಿದೆ. ಸುಬ್ರಹ್ಮಣ್ಯ ನಗರದಲ್ಲಿ 2 ಕಿಲೋಮೀಟರ್ ಸಾಲುಗಟ್ಟಿ ನಿಂತಹ ಆಟೋಗಳು. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ. ಸರದಿ ಸಾಲಿನಲ್ಲಿ ನಿಂತ ಆಟೋ ಚಾಲಕರ ಜಗಳ ಹಿನ್ನೆಲೆ ಪೊಲೀಸ್ ಕಾವಲು. ಬೆಳಗ್ಗೆ 4 ಗಂಟೆಯಿಂದಲೇ ಆಟೋ ಎಲ್ಪಿಜಿಗಾಗಿ ಚಾಲಕರ ಸಾಲು. ಆಟೋ ಎಲ್ಪಿಜಿ ಕೊರತೆ ಇಲ್ಲ ಎಂದಿರುವ ಸಚಿವ ಮುನಿಯಪ್ಪ, ಆದರೆ ಬೆಂಗಳೂರು ನೋಡಿದ್ರೆ ಸಾಲುಗಟ್ಟಿ ನಿಲ್ಲುವಂತಹ ಆಟೋಗಳ ಚಿತ್ರಣವೇ ಕಾಣ್ತಾ ಇದೆ. ಆಹಾರ ಸಚಿವ ಮುನಿಯಪ್ಪನವರು ರಾಜ್ಯದಲ್ಲಿ ಎಲ್ಪಿಜಿ ಕೊರತೆ ಇಲ್ಲ, ಎಲ್ಪಿಜಿಗೆ ಅಭಾವವಿಲ್ಲ, ಸಮರ್ಪಕವಾಗಿ ವಿತರಣೆ ಮಾಡ್ತೀವಿ ಅಂತ ಹೇಳಿ ರಾಜಕೀಯ ಭಾಷಣವನ್ನು ಮಾಡ್ತಾರೆ. ಆದರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಉದ್ದುದ್ದವಾದಂತಹ ಲೈನ್ಗಳನ್ನು ನೋಡಬಹುದು. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಟೋ 2 ಕಿಲೋಮೀಟರ್ ಉದ್ದಕ್ಕೂ ನಿಂತುಕೊಂಡಿದ್ದಾವೆ. ಇನ್ನು ನಿಂತುಕೊಂಡಾಗ ಮನುಷ್ಯರಲ್ಲಿ ಜಗಳ ಸ್ವಾಭಾವಿಕವಾಗಿ ನಡೆಯುತ್ತೆ. ನಾನು ಫಸ್ಟ್ ಬಂದಿದ್ದು ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಆಟೋ ಚಾಲಕರು ಪರಸ್ಪರ ಜಗಳ. ಕಾರಣ, ಗ್ಯಾಸ್ ಸ್ಟೇಷನ್ಗಳಲ್ಲಿ ನಿಶ್ಚಿತ ತೂಕದಷ್ಟು ಮಾತ್ರ ಗ್ಯಾಸ್ ವಿತರಣೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ 500 ರೂಪಾಯಿಗೆ ಮಾತ್ರ ಗ್ಯಾಸ್ ಕೊಡೋದು, ಅದಕ್ಕಿಂತ ಹೆಚ್ಚಿನ ಹಣ ಕೊಟ್ಟು ಕೂಡ ಗ್ಯಾಸ್ ಸಿಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಸ್ವಾಭಾವಿಕವಾಗಿ ಜಿದ್ದಿಗೆ ಬೀಳ್ತಾರೆ, ನನಗೆ ಬೇಕು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕಾವಲು ಕಾಯ್ತಿದ್ದಾರೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ಆಟೋ ಎಲ್ಪಿಜಿ ಗ್ಯಾಸಿಗಾಗಿ ಕಾಯುತ್ತಿರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ನಿಂತಿಲ್ಲ ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಎಲ್ಪಿಜಿ ಟ್ರಬಲ್ ಶುರುವಾಗಿದೆ. ಮುನಿಯಪ್ಪನವರು ಸಮಾಧಾನದ ಹೇಳಿಕೆಗಳನ್ನು ಕೊಡ್ತಾರೆ. ಯಾವ ಕೊರತೆಯೂ ಇಲ್ಲ, ಯಾವ ಅಭಾವವೂ ಇಲ್ಲ, ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ಸಂಕಟ ಇಲ್ಲ. ಧರ್ಮ ಸಂಕಟ ಅರ್ಥ ಆಗೋದು ಯಾರಿಗೆ? ಬೆಂಗಳೂರಿನಲ್ಲಿ ತೀವ್ರಗೊಂಡ ಆಟೋ ಎಲ್ಪಿಜಿ ಕೊರತೆ. ಆಟೋ ಎಲ್ಪಿಜಿಗೆ ದುಬಾರಿ ಹಣ ವಸೂಲಿ ಆರೋಪ. ಕೆಲವು ಬಂಕ್ಗಳಲ್ಲಿ 135 ರೂಪಾಯಿ ದರ ವಸೂಲಿ ಆರೋಪ. ಕೊಡಲೇಬೇಕು, ಅನಿವಾರ್ಯವನ್ನು ಬಂಡವಾಳ ಮಾಡಿಕೊಂಡು ಕಿಲೋಮೀಟರ್ ಗಟ್ಟಲೆ ಎಲ್ಪಿಜಿಗಾಗಿ ಆಟೋ ಚಾಲಕರ ಸರದಿ. ಎಲ್ಪಿಜಿ ಸಿಗದೆ ಆಟೋ ಚಾಲಕರ ಪರದಾಟ. ಜೀವನ ನಿರ್ವಹಣೆಗೆ ಸಂಕಷ್ಟ ಪಡುತ್ತಿರುವ ಆಟೋ ಚಾಲಕರು. ಆರಂಭಿಕವಾಗಿ ಮುನಿಯಪ್ಪನವರು ಹೇಳ್ತಾ ಇದ್ರು, 20% ವಿತರಣೆಯನ್ನು ನಾವು ಮಾಡ್ತೀವಿ. ರಾಜ್ಯ ಸರ್ಕಾರ 1000 ಸಿಲಿಂಡರ್ ಗ್ಯಾಸ್ ಸಿಗ್ತಾ ಇದ್ದವರಿಗೆ 10 ಸಿಲಿಂಡರ್ ಗ್ಯಾಸ್ ಆದ್ರೂ ನಾವು ಕೊಡ್ತೀವಿ. ಎಲ್ಲಿ ಕೊಡ್ತಾ ಇದ್ದೀರಿ? ರಾಜ್ಯದಲ್ಲಿ ಕೊರತೆ ಇಲ್ಲ ಅಂತೀರಿ, ಸಮರ್ಪಕವಾದ ವಿತರಣೆಗೆ ಯಾವ ಅಡ್ಡಿಯೂ ಇಲ್ಲ ಅಂತೀರಿ, ಆದರೆ ಈ ಕಿಲೋಮೀಟರ್ ಗಟ್ಟಲಿನ ಸಾಲುಗಳು ಗಮನಿಸ್ತಾ ಇಲ್ಲ. ಕೆಲವೊಂದು ಕಡೆ ಏನಾಗ್ತಾ ಇದೆ ಅಂದ್ರೆ, ಈ ಅನಿವಾರ್ಯ ಆಟೋ ಚಾಲಕರು ಆಟೋವನ್ನೇ ನಂಬಿಕೊಂಡು ಜೀವನ ಮಾಡೋರು. ಅವರ ಜೀವನದ ಮಾರ್ಗವೇ ಹದಗೆಟ್ಟಿರುವಾಗ ಏನು ಮಾಡೋದಕ್ಕೆ ಸಾಧ್ಯ? ಹಾಗಾಗಿ ಸ್ವಾಭಾವಿಕವಾಗಿ ಎಲ್ಲಿ ಸಿಗುತ್ತೋ ಗ್ಯಾಸು ಅಲ್ಲಿ ಲೈನ್ನಲ್ಲಿ ನಿಂತ್ಕೊಂಡು ಕಾಯ್ತಾರೆ. ಆದರೆ ಕೆಲವೊಂದು ಗ್ಯಾಸ್ ಸ್ಟೇಷನ್ಗಳು ಮನಬಂದ ರೇಟನ್ನು ಹೇಳೋದು 135 ರೂಪಾಯಿ, 85, 90 ರೂಪಾಯಿ. ಕೆಲವೊಂದು ಗ್ಯಾಸ್ ಸ್ಟೇಷನ್ಗಳಲ್ಲಿ, ಇನ್ನೂ ಕೆಲವು ಸ್ಟೇಷನ್ಗಳಲ್ಲಿ 110 ರೂಪಾಯಿ. ಆದರೆ ವಿಪರೀತ ಅನಿಸೋದು 135 ರೂಪಾಯಿ. ಕಿಲೋಮೀಟರ್ಗೆ 35 ಮೀಟರ್ ಕಾಸು, 135 ರೂಪಾಯಿ ಗ್ಯಾಸಿಗೆ ಕೊಟ್ಟು ಗ್ಯಾಸ್ ತುಂಬಿಸ್ಕೊಂಡು ಹೆಂಗೆ ಬಾಡಿಗೆ ಹೊಡೆಯೋದು? ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಜೀವನ ನಿಭಾಯಿಸೋದೇ ಕಷ್ಟ. ಬೆಂಗಳೂರಿನಲ್ಲಿ 135 ರೂಪಾಯಿ ತಲುಪಿದ ಎಲ್ಪಿಜಿ ದರ. ಕೆಲವು ಬಂಕ್ಗಳಲ್ಲಿ 135 ರೂಪಾಯಿ ದರ ವಸೂಲಿ ಆರೋಪ. ಬೆಂಗಳೂರಿನ ಹಲವು ಕಡೆ ದುಬಾರಿ ದರ ನೀಡಿ ಆಟೋ ಚಾಲಕರು ಸಂಕಷ್ಟದಲ್ಲಿ. ಚಾಲಕರಿಗೆ ಹೆಚ್ಚಿನ ಹಣ ನೀಡುವಂತೆ ಒತ್ತಡ. ಆಟೋ ಎಲ್ಪಿಜಿ ದರದಿಂದ ಚಾಲಕರು ಕಂಗಾಲಾಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಎಲ್ಪಿಜಿಗಾಗಿ ಆಟೋ ಚಾಲಕರ ಸರದಿ. ಎಲ್ಪಿಜಿ ಸಿಗದೆ ಆಟೋ ಚಾಲಕರ ಪರದಾಟ. ಜೀವನ ನಿರ್ವಹಣೆಗೆ ಸಂಕಷ್ಟ ಪಡುತ್ತಿರುವ ಆಟೋ ಚಾಲಕರು. ಒಟ್ಟಾರೆ ಆಟೋ ಚಾಲಕರಿಗೆ ಮಾತ್ರ ಹಿಂದೆ ಮತ್ತೊಂದು ನೋವುಗಳು. ಮೊನ್ನೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ರು ಆಟೋ ಚಾಲಕರ ಸಂಕಷ್ಟ ಏನು ಅನ್ನೋದು. ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಮಕ್ಕಳು ಫೀಸ್ ಪೆಂಡಿಂಗ್ ಇದೆ. ಹೊಸ ಆಟೋ ಖರೀದಿ ಮಾಡಿದ್ದೀವಿ, ಆದರೆ EMI ಕಟ್ಟದೇ ಇದ್ದರೆ ಫೈನಾನ್ಸ್ ಕಂಪ್ನಿಯವರು ಮನೆಗೆ ಬರ್ತಾರೆ. ನಾವೇನು ಮಾಡೋಣ? ದಿನಕ್ಕೆ 1000ನೋ 1500 ರೂಪಾಯಿನೂ ದುಡ್ಕೊತಾ ಇದ್ವಿ, ಆದರೆ 300 ರೂಪಾಯಿ ದುಡಿಯೋದು ಕೂಡ ಕಷ್ಟ ಆಗಿದೆ. ಗ್ಯಾಸ್ ಸಿಗದೇ ಇದ್ದಾಗ ಸ್ಟ್ಯಾಂಡ್ನಲ್ಲಿ ಆಟೋ ನಿಲ್ಲಿಸೋದಕ್ಕಾಗೋದಿಲ್ಲ. ಮನೆ ಹೊರಗಡೆ ನಿಲ್ಲಿಸಿರುವ ಆಟೋಗಳನ್ನು ತೆಗೆಯೋದಕ್ಕಾಗೋದಿಲ್ಲ. ಕಾರಣ, ಅದರಲ್ಲಿ ಗ್ಯಾಸ್ ಇಲ್ಲ. ಪೆಟ್ರೋಲ್ ಹಾಕ್ಸೋಣ ಅಂದರೆ ಪೆಟ್ರೋಲ್ಗೂ ಅದೇ ರೇಟು. ಏನು ಮಾಡೋದು? ಯಾರಿಗೆ ಹೇಳ್ಕೊಳ್ಳೋದು? ಇಷ್ಟು ದಿನ ಸಾರ್ವಜನಿಕ ಸರ್ವಿಸ್ನಲ್ಲಿದ್ದ ನಮಗೆ ನಮ್ಮ ಮೇಲೆ ಕಾಳಜಿ ತೋರಿಸುವಂತಹ ಜನಪ್ರತಿನಿಧಿಗಳೇ ಇಲ್ಲ. ಆಹಾರ ಸಚಿವರು ಏನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಆದರೆ ಅದು ಪ್ರಾಕ್ಟಿಕಲ್ ಅಲ್ಲ.
ಆಕ್ರೋಶಗಳು ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರೋಹನ್ ಹಿರೋಯಮಟ್ಟೆ ಈಗ ಫೋನ್ ಸಂಪರ್ಕದಲ್ಲಿ. ರೋಹನ್, ಈ ಆಟೋ ಚಾಲಕರು ಅದೇನು ಮಾಡಿದ್ರು ಪಾಪ, ಬೆನ್ನು ಬಿಡದೆ ಕಾಡ್ತಾ ಇದೆ ಈ ಗ್ಯಾಸ್ ಟ್ರಬಲ್, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರೋಹನ್? ಸಾಹಿಲ್, ಬೆಂಗಳೂರು ನಗರದಲ್ಲಿ ಆಟೋ ಎಲ್ಪಿಜಿ ಸಮಸ್ಯೆ ದಿನದಿಂದ ದಿನಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ, ತೀವ್ರಗೊಳ್ತಾ ಇದೆ. ನಗರದ ಹಲವೆಡೆ ಚಾಲಕರು ಕೂಡ ಭಾರಿ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಸುಬ್ರಹ್ಮಣ್ಯ ನಗರದಲ್ಲಿ ಸುಮಾರು 2 ಕಿಲೋಮೀಟರ್ ಕೂಡ ಈ ಆಟೋ ಈಗ ಸಾಲುಗಟ್ಟಿ ನಿಂತಿರುವಂತದ್ದು ಕಾಣ್ಬಹುದು. ಎಲ್ಪಿಜಿ ಪಡೆಯಲು ಗಂಟೆಗಳ ಕಾಲ ಈಗ ಕಾಯಬೇಕಾದ ದುಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಚಾಲಕರ ನಡುವೆ ಈಗ ಜಗಳ, ವಾಗ್ವಾದಕ್ಕೆ, ವಿಕೋಪಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಈಗಾಗಲೇ ಏರ್ಪಡಿಸಿದ್ದಾರೆ ಅಂತ ಹೇಳ್ಬೋದು. ಸ್ಥಳದಲ್ಲಿ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಬೋದು, ಕಣ್ಗಾವಲು ನೀಡಿಸಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಅಹಿತಕರ ಘಟನೆ ನಡೆಬಾರದನ್ನೋಕೆ ಈಗಾಗಲೇ ಎಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಚಾಲಕರ ಆತಂಕದಲ್ಲಿ ಕೂಡ ಇದ್ದಾರೆ ಅಂತ, ಯಾಕಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ನಗರದಲ್ಲಿ ಆಟೋ ಎಲ್ಪಿಜಿ ಕೊರತೆ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಹೋಗ್ತಾ ಇದೆ. ಎಲ್ಪಿಜಿ ಗಾಗಿ ಸಾಲುಗಟ್ಟಲೆ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ತರ ಸಮಯ ವ್ಯರ್ಥವಾಗೋದ್ರಿಂದ ಆದಾಯಕ್ಕೂ ಕೂಡ ಈಗ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಸಮಯಕ್ಕೆ ಸರಿಯಾದಂತಹ ಗ್ಯಾಸ್ ಸಿಗದೆ ಕೆಲಸಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ದಿನಸಿಗಳಿಗೆ ಸಂಪೂರ್ಣವಾಗಿ ಕುಸಿತ ಇದೆ. ಅವರು ಕೆಲಸಕ್ಕೋಸ್ಕರ ಎಲ್ಲವೂ ಕೂಡ ಈಗಾಗಲೇ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಸಾಮಾನ್ಯ ಪ್ರಯಾಣಿಕರಿಗೂ ಕೂಡ ಇದು ಪರಿಣಾಮದ ಬಿಸಿ ಮುಟ್ಟಿದೆ. ಆಟೋ ಸೇವೆಗೂ ಈಗಾಗಲೇ ಕೆಲವೊಂದು ಕಡೆ ಕುಂಠಿತವಾಗ್ತಾ ಇದೆ. ಜನರು ಈಗಾಗಲೇ ಸಂಚರಿಸೋಕೆ ತೊಂದರೆ ಕೂಡ ಆಗ್ತದೆ. ಕೆಲವು ಬಂಕ್ಗಳಲ್ಲಿ ದುಬಾರಿ ದರವನ್ನು ವಸೂಲಿ ಮಾಡಲಾಗ್ತಾ ಇದೆ ಅಂತ ಆರೋಪವೂ ಕೂಡ ಕೇಳಿ ಬರ್ತದೆ. ಏನಂತಂದ್ರೆ 135 ರೂಪಾಯಿವರೆಗೂ ಕೂಡ ಹಣವನ್ನು ಪಡಿತಾ ಇದ್ದಾರೆ ಅಂತ ಈಗಾಗಲೇ ಕೆಲವೊಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ನಿಗದಿತ ದರ ಮೀರಿ ಹೆಚ್ಚು ಹಣವನ್ನು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಚಾಲಕರ ಬಲವಂತದಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ ಎನ್ನುವಂತಹ ದೂರು ಕೂಡ ಈಗಾಗಲೇ ಬಂದಿದೆ. ಇದರಿಂದ ಚಾಲಕರು ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸರ್ಕಾರದ ಮೇಲೂ ಕೂಡ ಈಗಾಗಲೇ ಒತ್ತಡ ಹೆಚ್ಚಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕೇಳಿ ಬರ್ತಾ ಇದೆ. ಪರಿಸ್ಥಿತಿ ಇದೇ ರೀತಿ ಬಿಗಡಾಯಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇದು ದೊಡ್ಡ ತೊಂದರೆ ಅಂತಾನೆ ಹೇಳ್ಬೋದು. ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಏನಂತಂದ್ರೆ ತಮ್ಮ ದಿನದ ಆದಾಯ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ತಮ್ಮ ಕುಟುಂಬದ ಕಷ್ಟಗಳನ್ನು ನಿವಾರಣೆಗೋಸ್ಕರ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಣದ ಕೊರತೆಯೂ ಕೂಡ ಹೆಚ್ಚಾಗ್ತಾ ಇದೆ. ಬ್ಯಾಂಕ್ ಸಾಲಗಳು ತೀರಿಸೋಕೆ ಚಾಲಕರಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.